ಅದು ನಮಗೂ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಅವ್ರು ಏನಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ ಅನ್ನೋದು. ಅವ್ರು ತಲೆ ಕೆಡಿಸ್ಕೋಬೇಕು. ಇಷ್ಟು ಫ್ಯಾನ್ಸು ಇಷ್ಟು ದುಡ್ಡು ಕೊಟ್ಟು ಬರ್ತಾರೆ ಮ್ಯಾಚ್ ನೋಡೋಕ್ಕೆ, ಆಮೇಲೆ ಈ ಥರ ಇವಾಗ ಸೋಲ್ತಾರೆ ಇವರು. ವಿಲ್ ಜಾಕ್ಸ್ 3 ಕೋಟಿ ಕೊಟ್ಟು ತೊಗೊಂಡ್ರು. ನೀರು ಕುಡ್ಸಕ್ಕೆ ನೀರು ತೊಗೊಂಬರಕ್ಕೆ ಇಟ್ಟಿದ್ದಾರೆ ಅವನ್ನ. ಈಗ 2 ಮ್ಯಾಚ್ ಆಡಿಸ್ತಾ ಇರೋದು ಅವನ್ನ. 7 ಮ್ಯಾಚ್ ಅಲ್ಲಿ 1 ಮ್ಯಾಚ್ ವಿನ್ ಆಗಿದ್ದಾರೆ. ಇವಾಗ ಸೋತೋಗಿದ್ದಾರೆ. ಇವತ್ತಿಂದು ಸೇರ್ಸಿದ್ರೆ ಏನ್ ಅನ್ಸುತ್ತೆ, ಈ ಸರಿ ಕಪ್ ಗೆಲ್ತಾರಾ 2024 ಅಂತ? ಕನ್ಸು ಕಾಣ್ಬೇಡಿ ಆ ಥರದ್ದು. RCB ರೆಕಾರ್ಡ್ನ ಫಸ್ಟ್ ಬ್ರೇಕ್ ಮಾಡಿದ್ರು, ಆಮೇಲೆ ಅವ್ರ ರೆಕಾರ್ಡ್ನ ಅವ್ರು ಬ್ರೇಕ್ ಮಾಡಿದ್ರು 277ದು. ಸನ್ ಟಿವಿ ಮಗಳ ಮುಖ ನೋಡೋಕ್ಕಾಗ್ತಾಯಿಲ್ಲ, ಚೆನ್ನಾಗಿ ಟೀಮ್ ಮಾಡಿ ಅಂದ್ಬಿಟ್ಟು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಟೀಮ್ ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೆ ಈ ಥರ ಆಡ್ತಾ ಇದ್ದಾರೆ ಅವರು. ಹೋಪ್ಸ್ ಎಲ್ಲ ಫುಲ್ ಇಟ್ಕೊಂಡು ಇಷ್ಟು ದುಡ್ಡು ಕೊಟ್ಟು ಇಲ್ಲಿ ಬರಬೇಡಿ ಅದೇನೋ ಹೇಳೋದು. ಅದ್ರ ಬದಲಿಗೆ ಜಿಯೋ ಸಿನಿಮಾಲ್ ಮ್ಯಾಚ್ ನೋಡ್ಕೊಂಡು ಮನೇಲೇ ಇರಿ ಅಂತೀನಿ ನಾನು. ನಾನು 10th ಇದ್ದಾಗಿಂದನೂ ನನಗೆ RCB ವಿನ್ ಆಗ್ತಾರೆ ಅಂತ ಆಸೆ ಇತ್ತು. ಈಗ ನನಗೆ ಮಗಳು ಹುಟ್ಟಿದ್ದಾಳೆ, ಅವಳು 5 years ಆಗಿದೆ. ಮೋಸ್ಟ್ಲಿ ಅವಳು ಶ್ರೇಯಾಂಕ ಪಾಟೀಲ್ ಆಗಿ ಅವಳು WPL ಗೆಲ್ತಾಳೇನೋ. ಮ್ಯಾನೇಜ್ಮೆಂಟ್ಗೆ ಇಷ್ಟೇ ಹೇಳೋದು, ಅಟ್ಲೀಸ್ಟ್ ವಿರಾಟ್ ಕೊಹ್ಲಿಗೋಸ್ಕರ ಕಪ್ ಗೆಲ್ಲಿ. ಆ ಮನುಷ್ಯ ಅಷ್ಟು ಡೆಡಿಕೇಶನ್ ಇದೆ ಆ ಟೀಮ್ಗೆ, ಅಷ್ಟು ಲಾಯಲ್ ಆಗಿ 16 ವರ್ಷದಿಂದ ಪ್ಲೇಯರ್ ಇರಬೇಕಾದ್ರೆ ನೀವು ಆ ಪ್ಲೇಯರ್ಗೆ ಏನಾದರೂ ಒಂದು ನ್ಯಾಯ ಒದಗಿಸ್ಕೋಬೇಕು. ಬೇರೆ ಮ್ಯಾಚ್ಗೂ ಕಂಪೇರ್ ಮಾಡಿ ಈ ಮ್ಯಾಚಸ್ಗೆ ಕಂಪೇರ್ ಮಾಡಿ 1 ಟಿಕೆಟ್ ಎಷ್ಟೆಷ್ಟು ಸೇಲ್ ಮಾಡ್ತಿದ್ದಾರೆ ಗೊತ್ತು. ಅವ್ರು ಏನಿಲ್ಲ ಇದರಿಂದ ಪ್ರಾಫಿಟ್ ತೆಗಿತಿದ್ದಾರೆ. ಮ್ಯಾಚ್ ನೋಡಿದ್ರೆ ಏನ್ ಅನಿಸ್ತು? ಮ್ಯಾಚ್ ನೋಡಿದೆ. SRH ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಆದರೆ RCB ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಏನಾನ ಸಿರಾಜ್ ಮತ್ತು ಮ್ಯಾಕ್ಸ್ವೆಲ್ ಇದ್ದಿದ್ರೆ ಅವ್ರು ಇನ್ನೂ ಹೊಡೆದು ಬಿಡ್ತಾಯಿದ್ರು SRH. ಅವ್ರನ್ನ ಇವಾಗ ಬೆಂಚೋ ಇಲ್ಲ ಸಬ್ಸ್ಟಿಟ್ಯೂಟಲ್ಲಿ ಕೂಡಿಸ್ಬಿಟ್ಟು ಒಳ್ಳೇದು ಮಾಡಿದ್ರು. ಅದ್ರ ಬದಲಿಗೆ ವಿರಾಟ್ನ ರಿಲೀಸ್ ಮಾಡಿಬಿಟ್ಟು KL ರಾಹುಲ್ ಕರ್ನಾಟಕದವನು ಅವನ್ನ ಹಾಕ್ಕೊಳ್ಳಿ. ಮಯಾಂಕ್ ಅಗರ್ವಾಲು ಅವ್ನು ಚೆನ್ನಾಗಿ ಆಡ್ತಾನೆ, ಅವನ್ನ ತಗೊಳ್ಳಿ. ಅದನ್ನೆಲ್ಲ ಬಿಟ್ಟು ಯಾರ್ಯಾರನ್ನೋ ತೊಗೊಂಡಿಟ್ಟಿದ್ದಾರೆ. ವಿಲ್ ಜಾಕ್ಸ್ 3 ಕೋಟಿ ಕೊಟ್ಟು ತೊಗೊಂಡ್ರು. ನೀರು ಕುಡ್ಸಕ್ಕೆ ನೀರು ತೊಗೊಂಬರಕ್ಕೆ ಇಟ್ಟಿದ್ದಾರೆ ಅವನ್ನ. ಈಗ 2 ಮ್ಯಾಚ್ ಆಡಿಸ್ತಾ ಇರೋದು ಅವನ್ನ. ಇಲ್ಲ ಅಂದರೆ ಅವನ್ನ ಫ್ಯಾನ್ಸ್ ಏನಾನ ಹೇಳ್ತಾ ಇರಲಿಲ್ಲ ಅಂದರೆ ಅವ್ನು ನೀರು ಕುಡ್ಸೋಕ್ಕೆ ಇಟ್ಬಿಡ್ತಾ ಇದ್ರು. ಅದಕ್ಕೋಸ್ಕರ ಇವರು ಚೆನ್ನಾಗಿರೋ ಪ್ಲೇಯರ್ಸ್ನ ತೊಗೊಬೇಕು. ಯಾರು ಪರ್ಫಾರ್ಮ್ ಮಾಡ್ತಾರೆ? ರಚಿನ್ 180 ಕೋಟಿಗೆ ಹೋದ, ಅಲ್ದಕ್ಕೆ ಬಿಡ್ ಮಾಡಲ್ಲ. ಯಾವುದೋ ಬೇರೆ ಚೆನ್ನಾಗಿ ಆಡ್ದಿಲ್ದ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ದಿರೋ ಪ್ಲೇಯರ್ಸ್ ಮೇಲೆ ಬಿಡ್ ಮಾಡ್ತಾರೆ. ಏನು ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೋ ಮ್ಯಾನೇಜ್ಮೆಂಟು. ಏನ್ ಪ್ರಾಬ್ಲಮ್, ಮೇಜರ್ ಏನ್ ಪ್ರಾಬ್ಲಮ್ ಇರ್ಬೋದು ವಿನ್ ಆಗದೆ ಇರೋದಕ್ಕೆ? ಮ್ಯಾಚ್ ವಿನ್ ಆಗದೆ ಇರೋದಕ್ಕೆ ಮೇಜರ್ ಏನ್ ಪ್ರಾಬ್ಲಮ್ ಇರ್ಬೋದು? ಪ್ಲೇಯರ್ಸ್, ಟ್ರೈನಿಂಗ್, ಕೋಚ್. ಇಷ್ಟು ಲಾಯಲ್ ಫ್ಯಾನ್ಸ್ ಇದ್ದೀರಾ, ಬಟ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಿಲ್ವಾ ಮ್ಯಾನೇಜ್ಮೆಂಟ್? ಅದು ನಮಗೂ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಅವ್ರು ಏನಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ ಅನ್ನೋದು. ಅವ್ರು ತಲೆ ಕೆಡಿಸ್ಕೋಬೇಕು. ಇಷ್ಟು ಫ್ಯಾನ್ಸು ಇಷ್ಟು ದುಡ್ಡು ಕೊಟ್ಟು ಬರ್ತಾರೆ ಮ್ಯಾಚ್ ನೋಡೋಕ್ಕೆ, ಆಮೇಲೆ ಈ ಥರ ಇವಾಗ ಸೋಲ್ತಾರೆ ಇವರು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? 7 ಮ್ಯಾಚ್ ಅಲ್ಲಿ 1 ಮ್ಯಾಚ್ ವಿನ್ ಆಗಿದ್ದಾರೆ. ಇವಾಗ ಸೋತೋಗಿದ್ದಾರೆ. ಇವತ್ತಿಂದು ಸೇರ್ಸಿದ್ರೆ ಏನ್ ಅನ್ಸುತ್ತೆ, ಈ ಸರಿ ಕಪ್ ಗೆಲ್ತಾರಾ 2024 ಅಂತ? ಕನ್ಸು ಕಾಣ್ಬೇಡಿ ಆ ಥರದ್ದು. ಯಾಕಂದರೆ ಇವರು ಗೆಲ್ಲೋದು ಇವತ್ತಿನ ಪರ್ಫಾರ್ಮೆನ್ಸಲ್ಲೇ ಗೊತ್ತಾಗ್ತಾ ಇದೆ. SRH ಅವ್ರ ರೆಕಾರ್ಡ್ನೇ ಬ್ರೇಕ್ ಮಾಡಿದ್ರು ಇನ್ನೊಂದ್ಸಲಿ. RCB ರೆಕಾರ್ಡ್ನ ಫಸ್ಟ್ ಬ್ರೇಕ್ ಮಾಡಿದ್ರು, ಆಮೇಲೆ ಅವ್ರ ರೆಕಾರ್ಡ್ನೇ ಅವ್ರು ಬ್ರೇಕ್ ಮಾಡಿದ್ರು 277ದು. ಆಮೇಲೆ ಈಗ ಸೋಲ್ತಾರೆ ಇವರು. ಈ ಕಪ್ ರಜನಿಕಾಂತ್ ಅಂದಿದ್ರಲ್ಲ, ಸನ್ ಟಿವಿ ಮಗಳ ಮುಖ ನೋಡೋಕ್ಕಾಗ್ತಾಯಿಲ್ಲ, ಚೆನ್ನಾಗಿ ಟೀಮ್ ಮಾಡಿ ಅಂದ್ಬಿಟ್ಟು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಟೀಮ್ ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೆ ಈ ಥರ ಆಡ್ತಾ ಇದ್ದಾರೆ ಅವರು. 277, 200 ಆ ಥರ ಹೊಡ್ಕೊಂಡೇ ಹೋಗ್ತಾ ಇದ್ದಾರೆ ಮ್ಯಾಚಲ್ಲಿ. 280 ಆ ಥರ. ಅದಕ್ಕೆ ಹುಡುಗಿಯರು ವಿನ್ ಆದ್ಮೇಲೆ ಹುಡುಗರು ವಿನ್ ಆಗ್ತಾರೆ ಅಂತ ಒಂದು ಹೋಪ್ ಇತ್ತು. ಹುಡುಗರು ಸ್ಟ್ರಾಂಗ್ ಇಲ್ಲ ಅಂತ ಅದು ಪ್ರೂವ್ ಮಾಡಿಬಿಟ್ರು ಅವರು ಯಾವಾಗಲೂ. ಅದಕ್ಕೆ ಹೋಪ್ಸ್ ಎಲ್ಲ ಫುಲ್ ಇಟ್ಕೊಂಡು ಇಷ್ಟು ದುಡ್ಡು ಕೊಟ್ಟು ಇಲ್ಲಿ ಬರಬೇಡಿ ಅದೇನೋ ಹೇಳೋದು. ಅದ್ರ ಬದಲಿಗೆ ಜಿಯೋ ಸಿನಿಮಾಲ್ ಮ್ಯಾಚ್ ನೋಡ್ಕೊಂಡು ಮನೇಲೇ ಇರಿ ಅಂತೀನಿ ನಾನು. ನೀವು ಬರಲ್ವಾ ನೆಕ್ಸ್ಟ್ ಮ್ಯಾಚ್ ನೋಡೋದಕ್ಕೆ? ನೆಕ್ಸ್ಟ್ ನಾನು RCB CSK ಬರ್ಬೋದು. ಧೋನಿ ಇದಾರಲ್ಲ ಅವ್ರ ಮ್ಯಾಚಿಗೆ ಬರ್ತೀನಿ. RCB CSK ಧೋನಿ ಫ್ಯಾನ್ ಅಂತ ಆಯ್ತು. ಕಳೆದ 16 yearsಯಿಂದ RCBಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ. ನಾನು 10th ಇದ್ದಾಗಿಂದನೂ ನನಗೆ RCB ವಿನ್ ಆಗ್ತಾರೆ ಅಂತ ಆಸೆ ಇತ್ತು. ಈಗ ನನಗೆ ಮಗಳು ಹುಟ್ಟಿದ್ದಾಳೆ, ಅವಳು 5 years ಆಗಿದೆ. ಮೋಸ್ಟ್ಲಿ ಅವಳು ಶ್ರೇಯಾಂಕ ಪಾಟೀಲ್ ಆಗಿ ಅವಳು WPL ಗೆಲ್ತಾಳೇನೋ. ಮ್ಯಾನೇಜ್ಮೆಂಟ್ಗೆ ಇಷ್ಟೇ ಹೇಳೋದು, ಅಟ್ಲೀಸ್ಟ್ ವಿರಾಟ್ ಕೊಹ್ಲಿಗೋಸ್ಕರ ಕಪ್ ಗೆಲ್ಲಿ. ಆ ಮನುಷ್ಯ ಅಷ್ಟು ಡೆಡಿಕೇಶನ್ ಇದೆ ಆ ಟೀಮ್ಗೆ, ಅಷ್ಟು ಲಾಯಲ್ ಆಗಿ 16 ವರ್ಷದಿಂದ ಪ್ಲೇಯರ್ ಇರಬೇಕಾದ್ರೆ ನೀವು ಆ ಪ್ಲೇಯರ್ಗೆ ಏನಾದರೂ ಒಂದು ನ್ಯಾಯ ಒದಗಿಸ್ಕೋಬೇಕು. ನೆಕ್ಸ್ಟು ಯಾರನ್ನಾದ್ರೂ ತಗೋಬೇಕಾದ್ರೆ ನೋಡಿ, UC ಚಾಹಲ್ನ ವಾಪಸ್ ರಿಟೈನ್ ಮಾಡ್ತೀರಾ ನೋಡಿ. ಥ್ಯಾಂಕ್ ಯು. ಇಷ್ಟು ಲಾಯಲ್ ಫ್ಯಾನ್ಸ್ ಇದ್ದಾರೆ RCBಗೆ, ಫ್ಯಾನ್ ಬೇಸ್ ತುಂಬ
ತುಂಬಾನೇ ಇದೆ. ಹೌದು. Management ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ? ಇಲ್ಲ, ನಾವೆಲ್ಲ ಒಂದ್ ದಿವಸ ಅಟ್ಲೀಸ್ಟ್ ಫ್ಯಾನ್ ಬೇಸ್ ಎಲ್ಲ ಕೂತು ಯಾರಾದ್ರೂ ಇನಿಷಿಯೇಟಿವ್ ತಗೊಂಡು ನಾವು ಮಾತಾಡಿದ್ರೆ, ಫಾರ್ ಎಕ್ಸಾಂಪಲ್ ಈ ತರ ದಾನಿಶ್ ಸೆಟ್ಟು ನಾವೆಲ್ಲ ಜೊತೆಯಲ್ಲಿ ಕೂತ್ಕೊಂಡು ಟೋಟಲ್ ಒಂದು ರಿವ್ಯೂ ಕೊಟ್ರೆ ಅಥವಾ ಸ್ಟ್ರೈಕ್ ತರ ಏನಾದ್ರು ಮಾಡಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಎದುರಾಕಿದ್ರೆ ಖಂಡಿತ ಏನಾದ್ರು ಚೇಂಜ್ ಮಾಡ್ತಾರೆ. ಬಟ್ ಅದಾಗದಿರೋ ಮಾತು, ಅದಾದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ 1 ವರ್ಷ ಸರಿ 2 ವರ್ಷ ಸರಿ ಹೌದು. 16 ವರ್ಷ ಸತತ ಹೀಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೌದು. ಇವಾಗ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಅರ್ಧ ಮ್ಯಾಚ್ಗೆ ಹೆಡ್ ಬಂದ್ರು. ಇಲ್ಲ, ಅದೇ ಈಗ ಮ್ಯಾನೇಜ್ಮೆಂಟ್ ಏನು ತಪ್ಪು ಅಂದರೆ ಅವ್ರಿಗೊಂದು ಕುರುಡು ಬಿಲೀಫ್ ಇದೆ, ಲೈಕ್ ಏನಾದರೂ ಪರವಾಗಿಲ್ಲ ಸಪೋರ್ಟ್ ಮಾಡ್ತಾರೆ ಟೀಮ್ನ ಅಂತ. ಸೊ ಫ್ಯಾನ್ಸ್ ಎಷ್ಟಾದ್ರೂ ಪುಷ್ ಮಾಡ್ತಾರೆ ಆರ್ ಸಿ ಬಿನ ಅಂತ. ಇವಾಗ ನಾವು ಎಷ್ಟು ಲಾಯಲ್ ಆಗಿ ಮ್ಯಾಚ್ ನೋಡೋಕೆ ಬರ್ತೀವೋ ಅವ್ರಿಗೆ ಅದೇ ಲಾಭ. ಬಿಕಾಸ್ ಈಗ ನೋಡಿ, ಬೇರೆ ಮ್ಯಾಚ್ಗೂ ಕಂಪೇರ್ ಮಾಡಿ ಈ ಮ್ಯಾಚಸ್ಗೆ ಕಂಪೇರ್ ಮಾಡಿ ಒನ್ ಟಿಕೆಟ್ ಎಷ್ಟೆಷ್ಟು ಸೇಲ್ ಮಾಡ್ತಿದ್ದಾರೆ ಗೊತ್ತು. ಅವ್ರು ಏನಿಲ್ಲ ಇದರಿಂದ ಪ್ರಾಫಿಟ್ ತೆಗಿತಿದ್ದಾರೆ. ನಮಗೆ ಬೇಜಾರಾಗಿಲ್ಲ ಅಂದ್ರೂ ಪರವಾಗಿಲ್ಲ, ವಿರಾಟಿಗೆ ಬೇಜಾರಾಗ್ಬೋದು, ಅವರಿಗೋಸ್ಕರನಾದ್ರೂ ಗೆಲ್ಲಿ ಅಂತ ಬೇಡ್ಕೊತೀವಿ ಅಷ್ಟೇ. ಈ ಸರಿ ಹೋಗಿದ್ಯಾ? ನೆಕ್ಸ್ಟ್ ಎಲ್ಲ ಮ್ಯಾಚು ಗೆದ್ದು ಪ್ಲೇ ಆಫ್ ಬಂದರೆ ಪ್ಲೇ ಆಫಿಗೆ ಬರಲಿ, ಅಟ್ಲೀಸ್ಟ್ ಸೆಮಿಫೈನಲ್ಗೆ ಬರಲಿ. ಹೋಪ್ ಅಂತೂ ಇಲ್ಲ. ಡೆಫಿನೆಟ್ಲಿ CSK, ಇಲ್ಲ ಅಂತಂದರೆ MI ಹೊಡಿಬೋದು ಕಪ್ಪು. RCB ಇಲ್ಲ, ಇಲ್ಲ ಇಲ್ಲ, ಡೌಟ್. ಬೀಟ್ ಪ್ಲಸ್ ಕರ್ನಾಟಕ.